ನಮಸ್ಕಾರ. ಇದು ನಿಮ್ಮ GVH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. 2026 ಹೊಸ ವರ್ಷ ಆರಂಭವಾಗಿದೆ. ಹೊಸ ವರ್ಷದ ಆರಂಭದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಬಂದಿದೆ. ಸಂಕ್ರಾಂತಿ ಹಬ್ಬ ಮುಖ್ಯವಾಗಿ ಎಲ್ಲರೂ ಸುಗ್ಗಿಯ ಕಾಲದಲ್ಲಿ ಆಚರಿಸುವ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ಒಂದು ಹಬ್ಬವನ್ನ ಉತ್ತರಾಯಣದ ಪುಣ್ಯ ಕಾಲವೆಂದು ಕೂಡ ಕರೆಯಲಾಗುತ್ತದೆ. ಹೀಗೆ ಈ ಹಬ್ಬವನ್ನ ದೇಶದೆಲ್ಲೆಡೆ ಜನರು ಭಕ್ತಿ ಭಾವನೆಯಿಂದ, ಆಧ್ಯಾತ್ಮಿಕ ಚಿಂತನೆಯಿಂದ, ಸಾಕಷ್ಟು ಅಲಂಕಾರದಿಂದ ಈ ಒಂದು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಹೀಗೆ ರೈತರಿಗೆ ಇದೊಂದು ಅತ್ಯಂತ ದೊಡ್ಡ ಹಬ್ಬ ಎಂದು ಕೂಡ ಕಂಡು ಬಂದಿದೆ. ಇಲ್ಲಿ ನಾನು ಮುಖ್ಯವಾಗಿ ದಾವಣಗೆರೆಯಲ್ಲಿ ಅನೇಕ ದೇವಸ್ಥಾನಗಳಿವೆ. ಅದರಲ್ಲಿಯೂ ಎಲ್ಲಾ ದೇವಸ್ಥಾನಗಳಲ್ಲಿಯೂ ಕೂಡ ಇಂದು ವಿಶೇಷ ಪೂಜೆಗಳನ್ನು ಮಾಡಲಾಗಿದೆ. ಆದರೆ ನಾನು ಕಂಡಿದ್ದು ಇಲ್ಲಿನ ದೊಡ್ಡಪೇಟೆಯ ಶ್ರೀ ವಿನಾಯಕ ದೇವಸ್ಥಾನ. ಊರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದ ಪಕ್ಕದಲ್ಲಿಯೇ ಸರ್ಕಲ್ ಅಲ್ಲಿ ಇರತಕ್ಕಂತ ಈ ಒಂದು ದೇವಸ್ಥಾನ ಪ್ರತಿಯೊಂದು ಹಬ್ಬದಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆಗಳನ್ನ ಮಾಡ್ತಾ ಬಂದಿದೆ. ಅದೇ ರೀತಿ ಇಂದು ಮಕರ ಸಂಕ್ರಾಂತಿ ದಿನ ತರಕಾರಿ ಮತ್ತು ಸಿಹಿ ಪದಾರ್ಥಗಳಿಂದ ವಿಶೇಷ ಅಲಂಕಾರವನ್ನ ನಮ್ಮ ವಿನಾಯಕನಿಗೆ ಮಾಡಿದ್ದಾರೆ. ನೋಡೋಣ ಬನ್ನಿ. ನಮಸ್ತೆ. ಶ್ರೀ ವಿನಾಯಕ ಸ್ವಾಮಿ ನಮೋ ನಮಃ. ಇದು ದೊಡ್ಡಪೇಟೆ ಬಲಮುರಿ ಗಣೇಶ ಸ್ವಾಮಿ. ಪ್ರತಿ ವಿಶೇಷ ದಿನ ಒಂದು ಅಲಂಕಾರ ಮಾಡ್ತೀವಿ. ಇದು ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಮಕರ ಸಂಕ್ರಾಂತಿಯ ವಿಶೇಷ. ಸೊ ಉತ್ತರಾಯಣ ಪುಣ್ಯ ಕಾಲದ ವಿಶೇಷ ಸಂಕ್ರಾಂತಿ ಸಲುವಾಗಿ ವಿಶೇಷ ಅಲಂಕಾರ. ಈ ಸುಗ್ಗಿಯ ಸಮಯದಲ್ಲಿ ಸುಗ್ಗಿಗೆ ಬರೋಂಥ ಏನೇನು ಪದಾರ್ಥಗಳಿದಾವಲ್ಲ ಅಷ್ಟು ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಅದನ್ನೇ ಅಲಂಕಾರ ರೂಪದಲ್ಲಿ ಮಾಡಿರೋದು. ಸ್ಟಾರ್ಟಿಂಗಿಂದ ಹಿಡಿದು ಎಳ್ಳು ಹೋಳಿಗೆ ಇದೆ, ಬಿಳೆ ಹೋಳಿಗೆ ಇದೆ, ಸುತ್ತೋಳಿಗೆ ಇದೆ, ಕರ್ಚಿಕಾಯಿ ಇದೆ, ಶೇಂಗಾ ಉಂಡೆ ಇದೆ, ಆಮೇಲೆ ರವೆ ಉಂಡೆ ಇದೆ, ಜೊತೆಗೆ ಶೇಂಗಾ, ಕಡಲೆಕಾಯಿ, ಸೊ ಅವರೆಕಾಯಿ, ಆಮೇಲೆ ಕ್ಯಾರೆಟು, ಮೂಲಂಗಿ, ಗೆಣಸು, ಎಲೆಗೆಣಸು, ಸೌತೆಕಾಯಿ, ಎಲೆಕೋಸು, ಹೂಕೋಸು, ವಿವಿಧ ಥರದ ಧಾನ್ಯಗಳು, ಆಮೇಲೆ ಶೇಂಗಾ, ಕಡಲೆ ಪುಡಿ ಅವೆಲ್ಲನೂ ಮಾಡಿರುವಂಥ ಧಾನ್ಯಗಳು ಇಷ್ಟು ಸೇರಿ ಸ್ವಾಮಿಗೆ ಅರ್ಪಣೆ ಮಾಡಿ ಈ ಸುಗ್ಗಿ ಸಮಯದಲ್ಲಿ ಏನೇನು ಪ್ರಕೃತಿ ಕೊಡುತ್ತಲ್ಲ ಅವನ್ನೆಲ್ಲನೂ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಒಂದು ಸಂಭ್ರಮಿಸುವ ಕಾಲ. ಅದಕ್ಕೆ ವಿಶೇಷ ಪದಾರ್ಥಗಳ ಒಂದು ಅಲಂಕಾರ. ಹಿರೇಮಠ ಅಂತೇಳಿ ನಮ್ಮ ಹೆಸರು ಪಕ್ಕಿರಯ್ಯ ಹಿರೇಮಠ ಅಂತೇಳಿ. ಇಲ್ಲಿ ಪ್ರಧಾನ ಅರ್ಚಕರು ವೀರಯ್ಯ ಶಾಸ್ತ್ರಿಗಳಿದಾರಲ್ಲ ಅವ್ರ ತಮ್ಮಾರು ಮಾತಾಡ್ತಾ ಇರೋದು. ಪ್ರತಿ ಸರಿನೂ ಇದಕ್ಕೆ ಸ್ವಾಮಿನೇ ಪ್ರೇರಣೆ. ಭಕ್ತರು ಏನಾರು ಅನ್ಕೊಂಡಿರ್ತಾರಲ್ಲ, ಸೊ ಅವರ ಕಾರ್ಯ ಈಡೇರಿದಾಗ ಅವರೇ ಬಂದು ನೆಕ್ಸ್ಟ್ ನಮ್ಗೆ ಸೇವೆ ಮಾಡಕ್ಕೆ ಅವಕಾಶ ಕೊಡಿ, ನೆಕ್ಸ್ಟ್ ಯಾವಾಗ ಅಲಂಕಾರ ಮಾಡೋದು ಅಂತ ಕೇಳ್ತಾರೆ. ನೆಕ್ಸ್ಟ್ ಈ ಥರ ವಿಶೇಷದಾಗ ಹೇಳ್ತೀವಿ. ಅವ್ರೇನು ತಂದು ಅರ್ಪಿಸ್ತಾರಲ್ಲ ಅದನ್ನ ಒಂದು ವಿಶೇಷ ಸ್ಟ್ರಕ್ಚರ್, ಆರ್ಗನೈಸ್ಡ್ ಸ್ಟ್ರಕ್ಚರ್ ಮುಖಾಂತರ ಒಂದು ಅಲಂಕಾರ ರೂಪದಲ್ಲಿ ನಾವು ಸ್ವಾಮಿಗೆ ಅರ್ಪಣೆ ಮಾಡ್ತೀವಿ. ಅದನ್ನು ಭಕ್ತರು ಭಾಳ ಇಷ್ಟಪಟ್ಟು ನೋಡ್ತಾರೆ, ಮತ್ತೊಬ್ಬರು ಕರ್ಕೊಂಬರ್ತಾರೆ. ನೋಡಿ ಅವ್ರ ಪ್ರೇರಣೆಯಿಂದ ಮತ್ತೆ ಭಕ್ತಾದಿಗಳನ್ನೇ ಮತ್ತೆ ಕರ್ಕೊಂಬಂದು ನೆಕ್ಸ್ಟ್ ಮುಂದಿನ ಸೇವೆ ಮಾಡೋಕ್ಕೆ ನಮ್ಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಕೇಳ್ತಾರೆ. ಯಾವ ಡೇಟ್ ಖಾಲಿ ಇರುತ್ತೋ ಆ ಡೇಟ್ಗೆ ಮತ್ತೆ ಸ್ವಾಮಿಗೆ ಹೇಳ್ತೇವೆ ಇಂಥ ದಿನ ವಿಶೇಷ ಇದೆ, ಹೂವಿನ ಅಲಂಕಾರ, ಬೆಣ್ಣೆ ಅಲಂಕಾರ, ಕುಂಕುಮದ ಅಲಂಕಾರ, ತರಕಾರಿಗಳ ಅಲಂಕಾರ ಎಲ್ಲ ಇರುತ್ತೆ. ಸೊ ಭಕ್ತಾದಿ ಕೇಳ್ಕೊಂಡು ಅವರ ಸೇವೆಯನ್ನು ಸಲ್ಲಿಸಬಹುದು. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು. ಆ ವಿಘ್ನೇಶ್ವರ ಸ್ವಾಮಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೆ. ಧನ್ಯವಾದಗಳು. ನಮಸ್ಕಾರ. ಇದು ನಿಮ್ಮ GVH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ. ಧನ್ಯವಾದಗಳು.